ಶ್ರೀರಾಮ್ ಸಮರ್ಥ ಜುಲೈ 15. ತಳಮಳ ಉಂಟಾದರೆ ಗುರುದರ್ಶನ ನಿಶ್ಚಿತ. ಏನು ಮಾಡಬೇಕೆಂಬುದು ಮನುಷ್ಯನಿಗೆ ತಿಳಿಯುತ್ತದೆ, ಆದರೆ ಅವನಿಗೆ ತನ್ನ ಮನಸ್ಸಿನ ನಿಯಂತ್ರಣವಾಗುವುದಿಲ್ಲ. ವಿಷಯದ ಉಪಭೋಗ ಮಾಡುತ್ತಿರುವಾಗ ನಮ್ಮ ಮನಸ್ಸು ಅವುಗಳಲ್ಲಿ ತನ್ಮಯವಾಗುತ್ತದೆ ಹಾಗೂ ಅದರ ಸುಖ ದುಃಖಗಳನ್ನು ಅನುಭವಿಸಿ ಮುಗಿಸುವಾಗ ಮಾತ್ರ ನಮ್ಮ ಚಿತ್ತವೃತ್ತಿಯು ಭ್ರಮಿಷ್ಠವಾದಂತೆ ಇರುತ್ತದೆ. ನಮಗಾದ ಭ್ರಮೆಯನ್ನು ದೂರ ಮಾಡಲು 3 ಸಂಗತಿಗಳು ಅವಶ್ಯವಾಗಿರುತ್ತವೆ. 1. ಸದ್ವಿಚಾರ, 2. ನಾಮಸ್ಮರಣೆ ಹಾಗೂ 3. ಸತ್ಸಂಗತಿ. ಸಂತರನ್ನು ಗುರುತಿಸುವುದು ಬಹಳ ಕಠಿಣವಿರುತ್ತದೆ. ನಾವು ಅವರಂತೆ ಆದರೆ ಮಾತ್ರ ಅವರನ್ನು ಗುರುತಿಸಬಹುದು. ಇದಕ್ಕಿಂತಲೂ ಸದ್ವಿಚಾರ ಹೊಂದುವುದು ಸುಲಭವಿರುತ್ತದೆ. ಭಗವಂತನ ವಿಚಾರವೇ ಸದ್ವಿಚಾರವಾಗಿರುತ್ತದೆ. ಭಗವಂತನ ಕಥೆ ಕೇಳಬೇಕು, ಅವನ ಲೀಲೆಯ ವರ್ಣನೆ ಮಾಡಬೇಕು, ಆ ವರ್ಣನೆಗಳ ಗ್ರಂಥ ಓದಬೇಕು. ಇವೆಲ್ಲವುಗಳಿಗಿಂತ ಯಾವಾಗಲೂ ನಮ್ಮ ಹತ್ತಿರವಿರುವ ಅವನ ನಾಮ ತೆಗೆದುಕೊಳ್ಳಬೇಕು. ನೀವು ಯಾವಾಗಲೂ ನಾಮ ತೆಗೆದುಕೊಳ್ಳುತ್ತಾ ಹೋದರೆ ನೀವು ಸಂತರನ್ನು ಹುಡುಕುತ್ತಾ ಹೋಗಬೇಕಾಗಿಲ್ಲ. ಸಂತರು ಹಿಮಾಲಯದಲ್ಲಿ ವಾಸ ಮಾಡಿದವರೇ ಆಗಿರಲಿ, ನಿಮ್ಮನ್ನು ಹುಡುಕುತ್ತಾ ಬಂದು ನಿಮ್ಮ ಕೆಲಸ ಮಾಡಿಕೊಡುತ್ತಾರೆ. ಕಲ್ಲು ಸಕ್ಕರೆ ಇಟ್ಟು ಇರುವಿಗಳಿಗೆ ಆಮಂತ್ರಣ ಕೊಡಬೇಕಾಗುವುದೇ? ಅವರು ಹೇಳಿದಂತೆ ನಮಗೆ ಮಾಡಲು ಬರುವುದಿಲ್ಲ ಎಂದು ನೀವು ಅನ್ನಬಹುದು. ನಾವು ನಮ್ಮ ಮಗುವನ್ನು ಶಾಲೆಗೆ ಕಳಿಸುತ್ತೇವೆ. ಅವನು ಕಲಿಯದಿದ್ದರೆ ಅಥವಾ ಅವನಿಗೆ ಅಭ್ಯಾಸ ಬರದಿದ್ದರೆ ನಾವು ಅವನನ್ನು ಆಗ್ರಹದಿಂದ ಅದೇ ವರ್ಗದಲ್ಲಿ ಇಡುತ್ತೇವಲ್ಲವೇ? ಅವನಿಗೆ ಒಂದು ವಿದ್ಯೆ ಬರದಿದ್ದರೆ ಮತ್ತೆ ಯಾವ ವಿದ್ಯೆ ಬರುವುದೋ ಅದನ್ನು ಕಲಿಸುತ್ತೇವೆಯಲ್ಲವೇ? ಅವನು ತನ್ನ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಬೇಕೆಂಬ ತಳಮಳವು ನಮಗೆ ಹತ್ತುವುದಿಲ್ಲವೇ? ಇದರಂತೆ ಪರಮೇಶ್ವರನು ಪ್ರಾಪ್ತವಾಗಬೇಕೆಂಬ ತಳಮಳವು ನಮಗೆ ಉಂಟಾಗಿರುತ್ತದೆ. ಅಂಥ ತಳಮಳ ಉಂಟಾದರೆ ನಿಮ್ಮ ಗುರುಗಳು ಭೂಮಿಯಲ್ಲಿಂದಲೇ ಮೇಲೆದ್ದು ಬರುತ್ತಾರೆ. ಅವರು ಯಾವಾಗಲೂ ನಿಮಗಾಗಿಯೇ ದಾರಿ ಕಾಯುತ್ತಿರುತ್ತಾರೆ. ತಾಯಿಯು ಮಕ್ಕಳ ವಿಷಯದಲ್ಲಿ ಬಹಳವೆಂದರೆ ಒಂದು ಜನ್ಮದವರೆಗೆ, ಅಂದರೆ ದೇಹವಿರುವವರಿಗೆ ಚಿಂತೆ ಮಾಡಬಲ್ಲಳು. ಆದರೆ ಗುರುಗಳು ಜನ್ಮ ಜನ್ಮಗಳಲ್ಲಿಯೂ ನಿಮ್ಮ ಚಿಂತೆ ವಹಿಸಲು ಸಿದ್ಧರಿರುತ್ತಾರೆ. ಅವರಿಗೆ ದೇಹವಿಲ್ಲದಿದ್ದರೂ ಅವರು ಇಲ್ಲವೆಂದು ತಿಳಿಯಬೇಡಿರಿ. ನೀವು ದುಃಖಿಗಳಾದರೆ ಅವರು ದುಃಖಿಗಳಾಗುತ್ತಾರೆ. ಆದ್ದರಿಂದ ನೀವು ಎಂದೂ ದುಃಖಿಗಳಾಗಬೇಡಿರಿ. ದೇಹದ ಭೋಗಗಳು ಬರುತ್ತವೆ ಹೋಗುತ್ತವೆ, ಆದರೆ ನೀವು ಯಾವಾಗಲೂ ಆನಂದದಲ್ಲಿಯೇ ಇರಬೇಕು. ನಿಮಗೆ ಈಗ ಏನಾದರೂ ಮಾಡುವುದು ಉಳಿದಿರುತ್ತದೆ ಎಂದು ತಿಳಿಯಬೇಡಿರಿ. ಗುರುದರ್ಶನವಾಯಿತೆಂದರೆ ನೀವು ನಿಮ್ಮತನದಿಂದ ಉಳಿಯುವುದೇ ಇಲ್ಲ. ಆದರೆ ಗುರುಗಳಿಗೆ ಮಾತ್ರ ಅನನ್ಯವಾಗಿ ಶರಣು ಹೋಗಬೇಕು. ನನಗೆ ಒಬ್ಬ ಶಿಷ್ಯನು ಭೇಟಿಯಾದನು. ಆಗ ಅವನು ಆನಂದದಿಂದ ಕುಣಿಯತೊಡಗಿದನು. ನಾನು ಅವನನ್ನು ಕೇಳಿದೆನು, ನಿನಗೆ ಇಷ್ಟು ಆನಂದವಾಗಲು ಕಾರಣವೇನು? ಅದಕ್ಕೆ ಅವನು, ನನಗೆ ಈಗ ಆನಂದದ ಹೊರತು ಬೇರೆ ಏನೂ ಉಳಿದಿರುವುದೇ ಇಲ್ಲ, ಏಕೆಂದರೆ ನನಗೆ ಇಂದು ಗುರುಗಳ ದರ್ಶನವಾಯಿತು ಅಂದನು. ಯಾರಿಗೆ ಹೀಗೆ ಆಗುತ್ತದೆಯೋ ಅವರಿಗೆ ಗುರುಗಳು ನಿಜವಾಗಿ ಭೇಟಿಯಾದಂತೆ. ಆದರೂ ನೀವು ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗಿರಿ, ಅಂದರೆ ನೀವು ಮತ್ತೇನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇಂದಿನ ಮುಖ್ಯ ವಿಚಾರ, ಭಗವಂತನ ತಳಮಳವು ಸಾಧಕನ ಪ್ರಾಣವಾಗಿರುತ್ತದೆ. ಆದ್ದರಿಂದ ಹಗಲಿರಲು ರಾಮನ ಧ್ಯಾನವಿರಬೇಕು, ಮುಖದಲ್ಲಿ ಅವನ ನಾಮವಿರಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.